ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗಲ್ಲಿ ಅಕ್ಷಯ ತೃತೀಯಗೆ ನಾನೇನು ತೊಗೊಂಡೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಅಷ್ಟೇ ಅಲ್ಲದೆ ಈ ವಿಡಿಯೋದಲ್ಲಿ ಸೊಪ್ಪು ಬಸ್ಸಾರನ್ನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ. ಇದು ಶುಕ್ರವಾರದ ದಿನದ ವ್ಲಾಗು. ಒಂದು ವಾರದಿಂದ ನಾವು ಮನೇಲಿರಲಿಲ್ಲ, ನಮ್ಮ ಅಣ್ಣನ ಮನೇಲಿದ್ವಿ. ಹಾಗಾಗಿ ಮನೆಗೆ ಬಂದಿದ ತಕ್ಷಣ ಒಂಥರ ಬಿಕೋ ಅನ್ನಿಸ್ತಾ ಇತ್ತು ಮನೆ ಬಾಗಿಲು. ಹಾಗಾಗಿ ಮೊದಲಿಗೆ ನೀಟಾಗಿ ವಸ್ತುವನ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ತುಳಸಿಯನ್ನು ಕೂಡ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ದೀಪ ಹಚ್ಚಿ ಪೂಜೆಯನ್ನು ಮಾಡಿದ್ದೀನಿ. ಅದಾದಮೇಲೆ ನನಗೇನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಒಂದೆರಡು ದಿನ ಆದಮೇಲೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಅಡುಗೆ ಮನೆಯಲ್ಲಿ ಕೆಲಸಗಳಿತ್ತು, ಆ ಕೆಲಸಗಳನ್ನು ಮಾಡಿಕೊಂಡು ಜೊತೆಗೆ ಒಂದು ಅಡುಗೆಯನ್ನು ಕೂಡ ನಿಮಗೆ ತೋರಿಸೋಣ ಅಂತ ಈ ವ್ಲಾಗ್ನ ಶುರು ಮಾಡಿದ್ದೀನಿ. ಆಯಿಲ್ ಬಾಟಲ್ಸ್ ಎಲ್ಲನೂ ಕೂಡ ಗಲೀಜಾಗಿತ್ತು, ಅದನ್ನೆಲ್ಲ ತೊಳೆದು ಹೊಸದಾಗಿ ಆಯಿಲ್ನೆಲ್ಲ ಫಿಲ್ ಮಾಡಿ ಒರೆಸ್ಬಿಟ್ಟಿಟ್ಟಿದ್ದೀನಿ. ಇವತ್ತು ಸ್ವಲ್ಪ ಬೆಣ್ಣೆನೆಲ್ಲ ತೆಗೆದಿದ್ದೆ. ಮನೆಯಲ್ಲಿ ಕೆನೆನೆಲ್ಲ ಎತ್ತಿಟ್ಟು ಕೂಡಿಟ್ಟಿದ್ವಲ್ಲ, ಅದರಲ್ಲಿ ಸ್ವಲ್ಪ ಬೆಣ್ಣೆನೆಲ್ಲ ನೆನ್ನೆ ದಿವಸನೇ ತೆಗೆದಿಟ್ಟಿದ್ದೆ. ಆ ಬೆಣ್ಣೆನ ಇವತ್ತು ತುಪ್ಪ ಮಾಡಬೇಕು. ಸುಮಾರು ಒಂದು ಅರ್ಧ ಕೆಜಿಗಿಂತ ಹೆಚ್ಚಿಗೆ ಬೆಣ್ಣೆ ಬಂದಿದೆ. ಇಷ್ಟನ್ನು ಕಾಯಿಸಿದ್ರೆ ಒಂದು 1/4 kg ಅಷ್ಟಾದರೂ ತುಪ್ಪ ಅಂತೂ ಸಿಗುತ್ತೆ. ಹೊರಗಡೆಯಿಂದ ಅಂದರೆ ಅಂಗಡಿಯಿಂದ ತುಪ್ಪ ತೊಗೊಂಬರೋದು ತುಂಬಾ ರೇರು. ನಾವು ಹಂಗೂ ಬೇಕು, ಖಾಲಿ ಆಗಿಬಿಟ್ಟಿದೆ ಎಮರ್ಜೆನ್ಸಿಗೆ ಅಂತಂದರೆ ಬೆಣ್ಣೆನ ತೊಗೊಂಡು ಬಂದು ತುಪ್ಪ ಕಾಯಿಸ್ಕೊಳ್ತೀವಿ. ಇನ್ನು ಮಿಕ್ಕಿದಂಥ 90% ಮನೆಯಲ್ಲೇ ನಾವು ತಗೊಳ್ಳೋ ಅಂಥ ಅರ್ಧ ಲೀಟರ್ ಹಾಲಲ್ಲೇ ಬರೋ ಅಂಥ ಕೆನೆನೆಲ್ಲ ಕೂಡಿಟ್ಟು ನಮ್ಮ ಮನೆಗೆ ಬೇಕಾಗುವಷ್ಟು ತುಪ್ಪನ ಮನೆಯಲ್ಲೇ ಮಾಡ್ಕೊತೀನಿ. ನೆನ್ನೆ ದಿವಸ ರಾತ್ರಿನೇ ಬೆಣ್ಣೆನೆಲ್ಲ ಮಿಕ್ಸಿಯಲ್ಲಿ ಕಡಿದ್ಬಿಟ್ಟು ಎತ್ತಿಟ್ಟಿದ್ದೆ ಫ್ರಿಡ್ಜಲ್ಲಿ. ಇವಾಗ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಬೆಣ್ಣೆ ಬಂದಿದೆ ಅಂತ. ಒಂದು ಅರ್ಧ ಕೆಜಿಗಿಂತ ಜಾಸ್ತಿನೇ ಬೆಣ್ಣೆ ಇದೆ. ಸುಮಾರು ಸಲ ನನ್ನ ವ್ಲಾಗ್ಗಳಲ್ಲಿ ನಾನು ಯಾವ ರೀತಿ ಬೆಣ್ಣೆನ ಮಾಡ್ತೀನಿ, ಜೊತೆಗೆ ತುಪ್ಪವನ್ನು ಯಾವ ರೀತಿ ಕಾಯಿಸ್ತೀನಿ, ಆ ತುಪ್ಪ ಕಾಯಿಸೋವಂಥದ್ದಕ್ಕೆ ಏನೇನು ಹಾಕ್ತೀನಿ ಎಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಯಾವುದನ್ನು ನಾನು ಹೇಳ್ತಾ ಇಲ್ಲ. ಜೊತೆಗೆ ಈ ತುಪ್ಪವನ್ನು ದೇವರಿಗೆ ಅಂತ ಕಾಯಿಸ್ತಾ ಇರೋದ್ರಿಂದ ನಾನು ಯಾವುದೇ ರೀತಿ ಉಪ್ಪು, ಅರಿಶಿನ ಅಥವಾ ಬೇರೆ ನಾವು ವೀಳ್ಯದೆಲೆ, ಬೆಳ್ಳುಳ್ಳಿ ಎಲ್ಲ ಹಾಕಿ ಕಾಯಿಸ್ತೀವಲ್ವ, ಆ ಥರ ಯಾವುದನ್ನು ಹಾಕದೆ ಬರೀ ಬೆಣ್ಣೆನ ಕಾಯಿಸಿ ಇಟ್ಕೊಂಡಿದ್ದೀನಿ. ದೇವರ ಪೂಜೆಗೆ ಬಳಸೋದ್ರಿಂದ ಏನನ್ನು ಕೂಡ ಹಾಕ್ತಾ ಇಲ್ಲ. ಬೆಣ್ಣೆ ಮಾಡೋದಕ್ಕೆ ಅಂತ ಹಾಲಿನ ಕೆನೆನ ಎತ್ತಿಡ್ತೀವಲ್ವ, ಅದನ್ನು ಜಾಸ್ತಿ ದಿವಸ ಕಾಯಿಸದೆ ಹಾಗೆ ಇಟ್ಬಿಟ್ರೆ ಅದೊಂಥರ ಸ್ಮೆಲ್ ಬರುತ್ತೆ. ಹಾಗಾಗಿ ಅಂಥ ಟೈಮಲ್ಲಿ ಅದನ್ನು ಕೇವಲ ಪೂಜೆಗೆ ಅಂತಲೇ ತುಪ್ಪ ಕಾಯಿಸ್ಕೊಳ್ತೀನಿ. ಇನ್ನು 2-3 ವಾರ ಮಾತ್ರ ಆಗಿದೆ ಕಲೆಕ್ಟ್ ಮಾಡಿ ಅನ್ನೋ ಅಂಥ ಟೈಮಲ್ಲಿ ಫ್ರೆಶ್ ಆಗಿರುತ್ತಲ್ವ, ಅಂಥ ಟೈಮಲ್ಲಿ ಅಡುಗೆಗೆ ಬಳಸೋದಕ್ಕೆ ಅಥವಾ ನಾವು ಊಟಕ್ಕೆ ಹಾಕ್ಕೊಂಡು ತಿನ್ನೋದಕ್ಕೆಲ್ಲನೂ ತುಪ್ಪನ ಕಾಯಿಸುವಾಗ ಮೆಂತ್ಯ ಪೌಡರು, ಏಲಕ್ಕಿ, ಲವಂಗ ಎಲ್ಲದನ್ನು ಕೂಡ ಹಾಕಿ ತುಪ್ಪವನ್ನು ಕಾಯಿಸ್ತೀನಿ. ತುಪ್ಪ ಇವಾಗ ಕಾಯಿಸಿದ್ದಾಗಿದೆ. ಇದನ್ನು ಫಿಲ್ಟರ್ ಮಾಡಿ ಇಡ್ತಾ ಇದ್ದೀನಿ. ಯಾಕಂದರೆ ಅದರೊಳಗಡೆ ಎಲ್ಲ ತುಂಬಾ ರೆಸಿಡ್ಯೂ ಉಳಿದಿರುತ್ತೆ. ಹಾಗೆ ನಾವು ಬಾಕ್ಸ್ಗೆ ಹಾಕಿ ಇಡೋದಕ್ಕಾಗಲ್ಲ. ಹಾಗಾಗಿನೇ ಅದನ್ನು ಫಿಲ್ಟರ್ ಮಾಡಿ ಇಡ್ತಾ ಇದ್ದೀನಿ. ಈ ರೀತಿ ಬೋರ್ಲ್ ಹಾಕಿ ಇಟ್ಟಾಗ ಅದರಲ್ಲಿರೋ ಅಂಥ ಎಕ್ಸ್ಟ್ರಾ ತುಪ್ಪ ಎಲ್ಲನೂ ಕೂಡ ನೀಟಾಗಿ ಸೋರ್ಕೊಂಡಿರುತ್ತೆ. ಮಧ್ಯಾಹ್ನ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಅದರಲ್ಲೂ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಅಡುಗೆ ಮನೆಯಲ್ಲಂತೂ ನಿಲ್ಲೋದಕ್ಕಾಗಲ್ಲ. ಏನೇ ಅಡುಗೆ ಮನೆ ಕೆಲಸ ಇದ್ರೂ ಬೆಳಗ್ಗೆ ಬೇಗನೆ ಮುಗಿಸ್ಕೊಂಬಿಡ್ಬೇಕು. ಇಲ್ಲಾಂದರೆ ಆ ಬಿಸಿಲಿನ ಜಳಕ್ಕಂತೂ ಫುಲ್ಲು ನೆಂದೋಗಿರ್ತೀವಿ. ಸ್ನಾನ ಮಾಡಿದ್ರೂ ಕೂಡ ಇನ್ನೊಂದು ಸಲ ಬೆವರಲ್ಲಿ ಸ್ನಾನ ಆಗುತ್ತೆ. ಹೊರಗಡೆ ಬಿಸಿಲು ಜೋರಾಗಿತ್ತು. ಆ ಬಿಸಿಲು ಜೋರಾಗಿದ್ದಕ್ಕೂ ಅದಕ್ಕೂ ತುಂಬಾ ಸುಸ್ತಾಗ್ತಾಯಿತ್ತು. ಏನಾದರೂ ಕುಡಿಬೇಕು, ತಿನ್ನಬೇಕು ಅನ್ನಿಸ್ತಾ ಇತ್ತು. ಮನೆಯಲ್ಲಿ ತಂದಿರೋ ಅಂಥ ವಾಟರ್ ಮೆಲನ್ ಇತ್ತು. ಹಾಗಾಗಿ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ತಿನ್ನೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಇವಾಗ. ಕಲ್ಲಂಗಡಿ ಹಣ್ಣನ್ನೆಲ್ಲ ಕಟ್ ಮಾಡಿ ಇವಾಗ ಒಂದು ಬೌಲ್ಗೆ ಹಾಕ್ಬಿಟ್ಟು ನನ್ನ ಮಗಂಗೆ ಕೊಡ್ತಾಯಿದ್ದೀನಿ. ಅರ್ಧ ಮಾತ್ರನೇ ಕಟ್ ಮಾಡ್ಕೊಂಡಿದ್ದೀವಿ. ಇನ್ನು ಮಿಕ್ಕಿರೋಂಥ ಅರ್ಧನ ಹಾಗೆ ಒಂದು ಕವರಲ್ಲಿ ಕವರ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಡ್ತೀವಿ. ನಾಳೆ ಅದನ್ನು ತಿನ್ಬೋದು ಅಂತ. ಕಟ್ ಮಾಡಿದ್ಮೇಲೆ ಜಾಸ್ತಿ ದಿನ ಅಂತೂ ಕಲ್ಲಂಗಡಿ ಹಣ್ಣನ್ನ ಇಡೋದಕ್ಕಾಗಲ್ಲ, ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಆದಷ್ಟು ಬೇಗನೆ ಅದನ್ನು ಖಾಲಿ ಮಾಡಬೇಕು. ಹಾಗಾಗಿ ಚಿಕ್ಕ ಕಲ್ಲಂಗಡಿ ಹಣ್ಣನ್ನು ತರಬೇಕು. ಅಕಸ್ಮಾತಾಗಿ ಇಡ್ತೀವಿ ಅಂತ ಹೇಳಿದ್ರು 1 ಅಥವಾ 2 ದಿನ ಇಡಬೇಕಷ್ಟೇ. ಜಾಸ್ತಿ ದಿನ ಎಲ್ಲ ಇಟ್ಟು ತಿಂದರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಫ್ರೆಶ್ ಆಗಿರೋದಿಲ್ಲ. ಕೌಂಟರ್ ಟಾಪಲ್ಲಿ ನಾವು ಹಣ್ಣನ್ನು ಕಟ್ ಮಾಡಿದಾಗ ಅದರ ರಸ ಎಲ್ಲ ಬಿದ್ದುಬಿಟ್ಟು ಅಂಟಿಸ್ತಾ ಇರುತ್ತೆ. ನಾವು ಹಾಗೆ ಬಿಟ್ಟರೆ ನೊಣಗಳೆಲ್ಲ ಮುತ್ಕೊಂಡ್ಬಿಡುತ್ತೆ, ಜಾಸ್ತಿ ನುಸಿಗಳೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನು ಇಮಿಡಿಯೇಟಾಗಿ ಸ್ಪ್ರೇ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಅನಂತರ ಇವಾಗ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತ್ಕೊಂಡು ಕಲ್ಲಂಗಡಿ ಹಣ್ಣು ತಿಂದು ಇವಾಗ ಅಡುಗೆ ಮಾಡೋದಕ್ಕೆ ಅಂತ ಮತ್ತೆ ಅಡುಗೆ ಮನೆಗೆ ಬಂದಿದ್ದೀನಿ.
ಇವತ್ತು ಸೊಪ್ಪು ಬೇಳೆ ಹೆಸರು ಕಾಳೆಲ್ಲ ಹಾಕ್ಬಿಟ್ಟು ಒಳ್ಳೆ ಬಸ್ಸಾರು ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಕೂಡ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬೇಳೆ ಹಾಗೆ ಹೆಸರು ಕಾಳನ್ನೆರಡೂ ಕೂಡ ತೊಳೆದ್ಬಿಟ್ಟು ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಒಂದೊಂದು ಕಪ್ ತೊಗೊಂಡಿದ್ದೀನಿ ಬೇಳೆ ಹಾಗೆ ಹೆಸರು ಕಾಳನ್ನು, ಹಾಗೆ 2 ಟೊಮ್ಯಾಟೊನೂ ಕೂಡ ಬೇಯೋದಕ್ಕೆ ಹಾಕಿದ್ದೀನಿ. ಅದಾದ ನಂತರ ದಂಟಿನ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪು 2 ಸೊಪ್ಪನ್ನು ನೀಟಾಗಿ ತೊಳೆದು ಹೆಚ್ಚಿ ಇವಾಗ ಬೇಳೆ ಹಾಗೆ ಹೆಸರು ಕಾಳು ಅರ್ಧ ಬೆಂದ ನಂತರ ಬೇಳೆ ಮೇಲೆ ಸೊಪ್ಪನ್ನು ಇಟ್ಕೊಂಡು ಉಪ್ಪನ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲ ರುಬ್ಬೋದಕ್ಕೆ ಅಂತ 2 ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಗಡ್ಡೆ ಹಾಗೆ 1 ಈರುಳ್ಳಿಯನ್ನು ಬೆಂಕಿಯಲ್ಲಿ ಸುಟ್ಕೊಂಡಿದ್ದೀನಿ. ಬಸ್ಸಾರು ಮಾಡುವಾಗ ಯಾವಾಗಲೇ ಆದ್ರೂ ಬೆಳ್ಳುಳ್ಳಿ ಈರುಳ್ಳಿನ ಸುಟ್ಟಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ 3 ಈರುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ 1 ತೆಂಗಿನಕಾಯಿ ತುರಿನೂ ಕೂಡ ಇವಾಗ ತುರಿದು ಇಟ್ಕೋಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಸೊಪ್ಪು ಬೇಳೆ ಹಾಗೆ ಹೆಸರು ಕಾಳು ಎಲ್ಲವೂ ಕೂಡ ಹದವಾಗಿ ಬೆಂದಿದೆ. ಇದನ್ನು ಇವಾಗ ನಾವು ಬಸಿಬೇಕಾಗತ್ತೆ. ಅಂದರೆ ನೀರನ್ನೇ ಸಪ್ರೇಟು ಹಾಗೆ ಕಾಳು ಸೊಪ್ಪನ್ನೇ ಸಪ್ರೇಟ್ ಮಾಡ್ಕೊಬೇಕು. ಕಾಳು ಬೇಯ್ತಾ ಇರುವಾಗಲೇ ನಾನು 2 ಟೊಮೆಟೊಗಳನ್ನು ಹಾಕ್ಕೊಂಡಿದ್ದೆ. ಆ ಟೊಮೆಟೊನ ಇವಾಗ ಸಪ್ರೇಟಾಗಿ ಎತ್ತಿಡ್ತೀನಿ ರುಬ್ಬೋದಕ್ಕೆ. ಹಾಗೆ ಬಿಸಿ ನೀರಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಚಿಕ್ಕ ಮಿಕ್ಸಿ ಜಾರ್ಗೆ ಬೇಯಿಸಿರೋವಂಥ ಟೊಮೆಟೊ, ಹುಣಸೆ ಹಣ್ಣು ಹಾಗೆ ಬೆಂದಿರೋವಂಥ ಕಾಳು ಸೊಪ್ಪು, ನಾವು ಸುಟ್ಕೊಂಡಿರೋವಂಥ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಮೆಣಸನ್ನು ಕೂಡ ಒಂದು 4-5 ಕಾಳು ಹಾಕ್ಕೊಬೋದು. ಅನಂತರ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಖಾರದ ಪುಡಿ ಅಥವಾ ಸೊಪ್ಪು ಬೇಯಿಸುವಾಗಲೇ ನೀವು ಹಸಿ ಮೆಣಸಿನ್ಕಾಯಿ ಹಾಕಿದರೆ ಅದನ್ನು ಕೂಡ ನೀವು ಬೇಯಿಸೋದಕ್ಕೆ ಹಾಕ್ಕೊಬೋದು. ಇವಾಗ ಬೆಂದಿರೋವಂಥ ಸೊಪ್ಪು ಕಾಳು ಹಾಗೆ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ತೂತು ಬಟ್ಲಿಗೆ ಹಾಕಿ ಚೆನ್ನಾಗಿ ಸೊಪ್ಪು ಕಾಳಲ್ಲಿರುವಂಥ ನೀರೆಲ್ಲ ಬಸ್ಕೊಂಡಿದ ನಂತರ ಅದು ಸ್ವಲ್ಪ ಆರಿದ್ಮೇಲೆ ಕೈಯಲ್ಲಿ ಇನ್ನೂ ಎಕ್ಸ್ಟ್ರಾ ಇರುವಂಥ ನೀರನ್ನೆಲ್ಲ ಹಿಂಡಿ ತೆಗಿಬೇಕಾಗತ್ತೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜಜ್ಜಿರೋವಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ಬಸ್ಸಾರಿನ ಮಸಾಲ ಕೂಡ ರುಬ್ಕೊಂಡು ಬಂದ್ಬಿಡ್ತೀನಿ. ಇನ್ನು ಪಲ್ಯದ ಒಗ್ಗರಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಒಂದು ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪುಡಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅನಂತರ ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾವು ಸೊಪ್ಪನ್ನೆಲ್ಲ ಹಿಂಡಿ ಬಸ್ತು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇನ್ನು ಸಾರಿಗೆ ಸಪ್ರೇಟಾಗಿ ಒಗ್ಗರಣೆ ಹಾಕೋದು ಬೇಡ ಅಂತ ಅನ್ಸಿದ್ರೆ ನೀವು ಪಲ್ಯಕ್ಕೆ ಏನು ಒಗ್ಗರಣೆ ಹಾಕಿರ್ತೀರಲ್ಲ ಅದನ್ನೇ ಸ್ವಲ್ಪ ತೆಗೆದು ಸಾರಿಗೆ ಹಾಕಿದ್ರು ಕೂಡ ಸಾಕು. ಆದರೆ ಕಾಯಿ ತುರಿ ಸೊಪ್ಪು ಎಲ್ಲ ಹಾಕೋದಕ್ಕಿಂತ ಮುಂಚೆನೇ ಒಗ್ಗರಣೆನ ತೆಗೆದು ನೀವು ಸಾಂಬಾರಿಗೆ ಹಾಕ್ಕೊಬೇಕಾಗತ್ತೆ. ತುಂಬ ಸಲ ನಾನು ಕೂಡ ಹಾಗೆ ಮಾಡ್ತೀನಿ, ಯಾಕಂದರೆ 2 ಸಲ ಒಗ್ಗರಣೆ ಮಾಡೋದು ತಪ್ಪತ್ತೆ ಅಂತ. ಇವಾಗ ಪಲ್ಯಕ್ಕೆ ಕಾಯಿ ತುರಿ ಹಾಗೆ ನಾವು ಬಸ್ತಿಟ್ಕೊಂಡಿರುವಂಥ ಸೊಪ್ಪು ಕಾಳು ಎಲ್ಲ ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಬೇಳೆ ಸೊಪ್ಪನ್ನೆಲ್ಲ ಸೌಟಲ್ಲಿ ಮಿಕ್ಸ್ ಮಾಡೋಕೆ ಹೋದರೆ ಚೆನ್ನಾಗಿ ಅಷ್ಟು ಮಿಕ್ಸ್ ಆಗಲ್ಲ ಅಂದ್ಬಿಟ್ಟು ಬಟ್ಟೆಯಲ್ಲಿ 2 ಕೈಯಲ್ಲಿ ಪಾತ್ರೆನ ಹಿಡ್ಕೊಂಡು ಅದನ್ನು ಚೆನ್ನಾಗಿ ಈ ರೀತಿ ಟಾಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅನಂತರ ಬೇಕಿದ್ರೆ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಬೋದು. ಇವಾಗ ಬಸ್ಸಾರಿಗೆ ನೆಂಚ್ಕೊಂಡು ತಿನ್ನೋವಂಥ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ತುಂಬಾ ರುಚಿಯಾಗಿರುತ್ತೆ. ಬರೀ ಅದನ್ನೇ ತಿನ್ಕೊಬೋದು ನಾವು. ನಮ್ಮನೆಯಲ್ಲಿ ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಮಾಡೋದಕ್ಕೆ ಮುಂಚೆನೇ ಪಲ್ಯ ಮಾಡಿಟ್ಬಿಡ್ತೀನಲ್ಲ, ಎಲ್ಲ ಅಡುಗೆ ರೆಡಿ ಆಗೋಷ್ಟರಲ್ಲಿ 2 ಬಟ್ಲು ಪಲ್ಯ ಮುಂಚೆನೇ ಖಾಲಿಯಾಗೋಗಿರುತ್ತೆ. ಅಷ್ಟು ರುಚಿಯಾಗಿರುತ್ತೆ ಪಲ್ಯ. ಇವಾಗ ಬಸ್ಸಾರು ಮಾಡೋದಕ್ಕೆ ನಾವು ಬಸ್ತಿಟ್ಕೊಂಡಿದ್ವಲ್ಲ ನೀರು, ಅದಕ್ಕೆ ರುಬ್ಬಿರೋವಂಥ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಬರ್ಸ್ಬೇಕಷ್ಟೇ, ಜಾಸ್ತಿ ಕುದಿಸ್ಬಾರ್ದು ಬಸ್ಸಾರನ್ನ. ಒಂದು 5 ನಿಮಿಷಕ್ಕೆಲ್ಲ ಬಸ್ಸಾರು ರೆಡಿ ಆಗುತ್ತೆ. ಅದಾದಮೇಲೆ ಬಿಸಿ ಬಿಸಿ ಮುದ್ದೆ, ಸೊಪ್ಪು ಕಾಳಿನ ಪಲ್ಯ ಜೊತೆಗೆ ಬಸ್ಸಾರು, ಒಳ್ಳೆ ಕಾಂಬಿನೇಷನ್. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಈ ರೀತಿಯಾಗಿ ನಮ್ಮನೇಲಿ ನಾವು ಸೊಪ್ಪಿನ ಬಸ್ಸಾರನ್ನ ಮಾಡ್ತೀವಿ. ನಾವು ಮಸಾಲ ರುಬ್ಬೋದಕ್ಕೆ ಕಾಯಿ ತುರಿ ಹಾಕೋದಿಲ್ಲ, ಯಾಕಂದರೆ ಬಸ್ಸಾರು ತುಂಬ ಗಟ್ಟಿಯಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ತೆಳುವಾಗಿರಬೇಕು ಸಾಂಬಾರು. ಕಾಯಿ ತುರಿ ಹಾಕ್ಬಿಟ್ಟಾಗ ಸಾಂಬಾರು ಥಿಕ್ನೆಸ್ ಜಾಸ್ತಿ ಆಗುತ್ತೆ, ಅದಷ್ಟು ನಮ್ಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾವು ಕಾಯಿ ತುರಿನ ಬಳಸೋದಿಲ್ಲ. ನಿಮ್ಮ ಮನೇಲಿ ನೀವು ಕಾಯಿ ತುರಿ ಹಾಕ್ತೀರಾ ಅಂದರೆ ನೀವು ಹಾಕ್ಕೊಂಡು ಮಾಡ್ಕೊಬೋದು. ನಿಮ್ಮೆಲ್ಲರಿಗೂ ನಮ್ಮ ಮನೇಲಿ ಮಾಡಿರೋವಂಥ ಬಸ್ಸಾರು ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಏನೇನು ಅದರಲ್ಲಿ ಬದಲಾವಣೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅನ್ನೋದನ್ನು ಕೂಡ ನನಗೆ ತಿಳಿಸ್ಬೋದು. ಇನ್ನು ಅಕ್ಷಯ ತೃತೀಯ ಮುಗಿದು ತುಂಬಾ ದಿನ ಆಯಿತು, ಆದರೆ ಏನು ತಗೊಂಡೆ ಅನ್ನೋದನ್ನು ಮಾತ್ರ ತೋರಿಸೋದಕ್ಕೆ ಸಮಯ ಆಗಿರಲಿಲ್ಲ. ಇವತ್ತು ಅಕ್ಷಯ ತೃತೀಯ ಜೊತೆಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನು ತಗೊಂಡೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾವು ಮದುವೆ ಆಗಿದ್ದು ಮೇ 13ನೇ ತಾರೀಕು
2013ನೇ ಇಸ್ವಿಯಲ್ಲಿ ಅವತ್ತು ಅಕ್ಷಯ ತೃತೀಯ ಹಾಗೆ ಬಸವ ಜಯಂತಿ ಬಂದಿತ್ತು. ಆದರೆ ಪ್ರತಿ ವರ್ಷ ಕೂಡ ಅಕ್ಷಯ ತೃತೀಯ ದಿನಾಂಕ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಆದರೆ ನಾವು ಮದುವೆ ಆಗಿದ್ದ ದಿನ ಅಂತೂ ಅಕ್ಷಯ ತೃತೀಯನೇ. ಹಾಗಾಗಿ ಅಕ್ಷಯ ತೃತೀಯಗೂ ಆಗುತ್ತೆ, ಜೊತೆಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನರು ಈ ಒಂದು ಚಿನ್ನದ ಓಲೆಯನ್ನು ಕೊಡಿಸಿದ್ದಾರೆ. ಆ್ಯಕ್ಚುಲಿ ಅಕ್ಷಯ ತೃತೀಯಗೂ ಮುಂಚೆನೇ ಚಿನ್ನದ ಅಂಗಡಿಗೆ ಹೋಗಿ ಏನು ತೊಗೋಬೇಕು ಅಂತ ಡಿಸೈಡ್ ಮಾಡಿ ಓಲೆ ತೊಗೊಳ್ಳೋಣ ಅಂತ ಹೇಳಿ ಈ ಒಂದು ಡಿಸೈನ್ ಓಲೆನ ತೆಗೆಸಿ ಇಟ್ಟು ಬಂದಿದ್ವಿ. ಅಡ್ವಾನ್ಸು ಕೂಡ ಪೇ ಮಾಡಿ ಅವತ್ತಿನ ರೇಟಿಗೆ ಅದನ್ನು ನಾವು ತೊಗೊಂಡಿದ್ದು. ಹಾಗಾಗಿ ಸ್ವಲ್ಪ ಕಡಿಮೆ ಬಿತ್ತು. ಅಕ್ಷಯ ತೃತೀಯ ದಿವಸನೇ ತೊಗೊಳೋದಕ್ಕೆ ಹೋಗಿದ್ರೆ ತುಂಬಾ ರೇಟ್ ಆಗ್ತಾಯಿತ್ತು. ಯಾಕಂದರೆ ಅಕ್ಷಯ ತೃತೀಯಗೂ ಒಂದು 2-3 ದಿವಸದ ಮುಂಚೆನೇ ಚಿನ್ನದ ಬೆಲೆ ತುಂಬಾ ಜಾಸ್ತಿ ಆಯಿತು. ಸೊ ಹಾಗಾಗಿ ನಾವು 1 ತಿಂಗಳು ಮುಂಚೆನೇ ಇದನ್ನು ತೆಗೆಸಿಟ್ಟು ಬಂದಿದ್ವಿ. ಅಕ್ಷಯ ತೃತೀಯ ದಿನ ಮನೆಗೆ ತೊಗೊಂಡು ಬಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅನಂತರ ಇದನ್ನು ನಾನು ಹಾಕ್ಕೊಂಡೆ. ಸಿಂಪಲ್ ಆಗಿರೋವಂಥ ಕಿವಿ ಓಲೆನ ತೊಗೊಂಡಿದ್ದೀನಿ ಈ ಸಲ. ಅದರಲ್ಲೂ ಗ್ರೀನ್ ಕಲರ್ ಎಮರಾಲ್ಡ್ ಇರೋವಂತಹ ಒಂದು ಡಿಸೈನು ಹೇಗಿದೆ ಅನ್ನೋದನ್ನ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ. ತುಂಬ ಹೊಸ ಡಿಸೈನ್ ಅಂತ ಹೇಳೋದಕ್ಕಾಗಲ್ಲ, ಸ್ವಲ್ಪ ಹಳೇದೇನೆ. ನನಗೇನೋ ತುಂಬ ಇಷ್ಟ ಆಯಿತು ಇದು, ಹಾಗಾಗಿ ತೊಗೊಂಡೆ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆಲ್ಲ ಹಾಕ್ಕೊಬೋದು ಅಂತ ಈ ಒಂದು ಡಿಸೈನ್ನ ತೊಗೊಂಡಿದ್ದೀನಿ. ಇದು ಸುಮಾರು 4 ಗ್ರಾಮ್ ಇದೆ. ನಮಗೆ ಟೋಟಲ್ ಆಗಿ 35,000 ಆಯಿತು, ವೇಸ್ಟೇಜ್ ಮೇಕಿಂಗ್ ಎಲ್ಲ ಸೇರಿ. ಯಾವತ್ತಿನ ದಿವಸ ನಾವು ತೊಗೊಂಡ್ವು ಆವತ್ತಿನ ಬೆಲೆಗೆ ಅಕ್ಷಯ ತೃತೀಯ ದಿವಸ ತೊಗೊಂಡಿದ್ರೆ ಇನ್ನೊಂದು 5,000-6,000 ಜಾಸ್ತಿ ಆಗ್ತಾಯಿತ್ತು. ಸೊ ಈ ರೀತಿ ಇದೆ ಓಲೆ. ಮೇಲ್ಗಡೆ ಮುತ್ತು ಬಂದಿದೆ, ಅದ್ರ ಮಧ್ಯದಲ್ಲಿ ಸ್ಕ್ವೇರ್ ಶೇಪಲ್ಲಿ ಒಂದು ಎಮರಾಲ್ಡ್ ಕೊಟ್ಟಿದ್ದಾರೆ. ಕೆಳಗಡೆ ಲೋಲಾಕ್ ಕೂಡ ಬಂದಿದೆ ಚಿಕ್ಕದಾಗಿ, ರೈನ್ ಡ್ರಾಪ್ಸ್ ಥರ. ಇದು ಈ ವರ್ಷ ನಾನು ಅಕ್ಷಯ ತೃತೀಯ ಹಾಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ತೊಗೊಂಡಿರೋ ಅಂಥದ್ದು. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.